ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಯು ಆಲ್ ಗುಡ್. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ, ಬನ್ನಿ ಒಂದು ಗೃಹ ಪ್ರವೇಶ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೆರಳೂರಲ್ಲಿ, ಎಲ್ಲಿ ಗೊತ್ತಾ, ಅತ್ತಿ ಬೆಲೆ ಹತ್ರ ಇರೋ ಎಲೆಕ್ಟ್ರಾನಿಕ್ ಸಿಟಿ ನಿಯರ್ ನೆರಳೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನು ಸ್ಪೆಷಲ್ ಇಲ್ಲಿ ಗೃಹ ಪ್ರವೇಶ ಅಂತಂದರೆ, ನಮ್ಮ ರಿಲೇಷನ್ ಒಬ್ರದ್ದು, ನಮ್ಮ ಹೊಸ ಮದುಮಕ್ಕಳು ಕೂಡ ಬಂದಿದ್ದಾರಪ್ಪೋ. ಇದೇ ದೊಡ್ಡ ಸ್ಪೆಷಲ್ಲು. ಇದು ಅಮ್ಮನೊಂದು ಇವರೆಲ್ಲ ಬೆಳಗ್ಗೆ ಇನ್ನೇನು ಹೊರಡೋ ಟೈಮು, ಬೇರೆ ಫಂಕ್ಷನ್ ಇದೆ ಅಂತ ಅನ್ಕೊಂಡು ಹೊರಟರು. ನಾವು ಬಂದಿದ್ದೀನಿ ಟಿಫನ್ ಟೈಮ್ಗೆ. ಬಟ್ ಸ್ಟಿಲ್ ಸ್ವಲ್ಪ ಲೇಟ್ ಆಗಿದ್ದರಿಂದ ಏನೇನು ಇವ್ರನ್ನ ಕಳಿಸ್ಕೊಟ್ಬಿಟ್ಟು ಆಮೇಲೆ ಮನೆ ನೋಡೋಣ ಅಂತ ಹೇಳ್ಬಿಟ್ಟು. ಗೈಸ್, ಏನು ಗೊತ್ತಾ, ಸ್ಪೆಷಲ್ ಏನಪ್ಪ ಅಂತಂದರೆ, ಈ ಮನೆನ ಕಂಪ್ಲೀಟಾಗಿ ಆಂಟಿ ನಿಂತ್ಕೊಂಡು ಕಟ್ಸಿದಾರಪ್ಪ. ಅಂಕಲ್ದು ಫಾರಿನಲ್ಲಿ ಇದ್ದಿದ್ದರಿಂದ ಕಂಪ್ಲೀಟ್ A to Z ಟೇಕ್ ಕೇರ್ ಮಾಡಿರೋದು ಆಂಟಿ ಮಾತ್ರನೇ. ಹಂಗಾಗಿ ನನಗಂತೂ ಭಾಳ ಖುಷಿ ಇದೆ. ಇದರಿಂದನೇ ಅಲ್ವಾ ಹೇಳೋದು, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಪರಿಸ್ಥಿತಿ ಹಿಂಗಿರುತ್ತೆ, ಹಾಗೆ ನಿಜವಾಗ್ಲೂ ಹೆಣ್ಮಕ್ಳು ಎಲ್ಲರೂ ತೊಗೊತಾರೆ. ಏನು ಆಗಲ್ಲ ಅಂತ ಹೇಳಿ, ಎಲ್ಲದೂ ಆಗುತ್ತೆ ಅಲ್ವಾ. ಒಂದು ಹಸ್ಬೆಂಡ್ ಅಲ್ಲ ದೂರ ಇದ್ರೂ ಕೂಡ, ಇಲ್ಲ ನಾನು ನನ್ನ ಮಗನಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಇವರೇ ಮಾಡಿದ್ದು. ಅಂಕಲ್ ಇನ್ನೊಂದು ಫಾರಿನಿಂದ ಇಲ್ದಿದ್ದರಿಂದ ಲಾಸ್ಟ್ ಒಂದು 15 ಡೇಸಲ್ಲಿ ಎಲ್ಲ ಬಂದು ಫಿನಿಶಿಂಗ್ ಮಾಡಿದ್ದಾರೆ. ಇನ್ನು ಮನೆಯನ್ನ ವಿಚಾರಕ್ಕೆ ಬಂದರೆ, ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ 2 ಮನೆ ಕಟ್ಟಿದ್ದಾರೆ ವಿತ್ ಪಾರ್ಕಿಂಗು. ಮೇಲೆಗಡೆ ಒಂದು ಸಿಂಗಲ್ಲು ಮತ್ತು ಅವ್ರ ವಾಸಕ್ಕೆ ಒಂದು ಡಬಲ್ ಬೆಡ್ರೂಮ್, ಅದ್ರ ಮೇಲೆ ಮತ್ತೆ ಒಂದು ಸಿಂಗಲ್ ಬೆಡ್ರೂಮ್ ಡಬಲ್ ಬೆಡ್ರೂಮ್. ಹೋಮ್ ಟೂರ್ ಅಂದರೆ ಒಂದು ಐಡಿಯಾ ಬರುತ್ತೆ ಅಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬ ಜನ ಇದ್ದಿದ್ದರಿಂದ ವಿಡಿಯೋನೇ ಕಂಪ್ಲೀಟಾಗಿ ತಗೊಳ್ಳೋದಕ್ಕಾಗಲಿಲ್ಲ. ಪೂಜೆ ಮಾತ್ರ ತುಂಬ ಚೆನ್ನಾಗಿ ಮಾಡಿಸಿದ್ರು ಗೈಸ್, ಎಷ್ಟು ನೀಟಾಗಿ. ನಿಜ, ನಾವೆಲ್ಲ ಶಿವನ ಭಕ್ತರು, ಲಿಂಗಾಯತರು, ಮೋಸ್ಟ್ ಶಿವನ ಪೂಜೆ ಮಾಡೇ ಮಾಡ್ತೀವಿ. ಲಿಂಗನ ಎಷ್ಟು ಚೆನ್ನಾಗಿ ಮಧ್ಯೆ ಕೂರಿಸಿ ಸತ್ಯನಾರಾಯಣ ಪೂಜೆ, ಶಿವನ ಪೂಜೆ, ಇಲ್ಲಿ ಲಕ್ಷ್ಮೀ ಪೂಜೆ ಎಷ್ಟು ಸೂಪರಾಗಿ ಮಾಡಿದ್ರಂದ್ರೆ ನೋಡಿದ ತಕ್ಷಣ ವಾವ್ ಅನ್ನಿಸ್ಬೇಕು, ಹಂಗಿತ್ತು. ಆಂಟಿ ತಾಟಿದ್ದು ಕಂಪ್ಲೀಟಾಗಿ ಬಾಡಿಗೆ ಪರ್ಪಸ್ ಕಟ್ಟಬೇಕು, ನಾವು ಒಂದು ಮನೇಲಿ ಇರೋ ಥರ ಆ ಥರ ಪ್ಲ್ಯಾನ್ ಮಾಡಿದ್ವಿ. ನಾವೆಲ್ಲ ಹೇಳ್ತಾ ಇದ್ವಿ ಫಸ್ಟ್ ಫ್ಲೋರ್ ಫುಲ್ ನೀಗಿರೋ ಥರ ಮಾಡಿ ದೊಡ್ಡದಾಗಿ ಕಟ್ಟಿ ಅಂತೆಲ್ಲ. ಆಂಟಿ ಇಲ್ಲ ಬಾಡಿಗೆ ಪರ್ಪಸ್ಸೇ ನಾವು ಪ್ಲ್ಯಾನ್ ಮಾಡ್ತಿರೋದು ಅಂತ ಹೇಳ್ಬಿಟ್ಟು ಬಾಡಿಗೆ ಪರ್ಪಸ್ಸೇ ಕಟ್ಟಿರೋದು. 5 ಮನೆ ಬಾಡಿಗೆ ಬರುತ್ತೆ, ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ವೆಲ್ ಪ್ಲ್ಯಾನ್ಡ್ ಅಂತಲೇ ಹೇಳ್ಬೋದು. ಒಂದಂತೂ ಹೇಳ್ಬೇಕು ಗೈಸ್, ಇದರಲ್ಲಿ ಹಾರ್ಡ್ ವರ್ಕ್ ಆಂಟಿ ಮತ್ತು ಅಂಕಲ್ದು ಇಬ್ಬರದು ಎದ್ದು ಕಾಣಿಸುತ್ತೆ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೆಂಬರ್ಸ್ ಒಂದು ಮನೆ ಕಟ್ಟೋದು ಅಂದರೆ ನಿಜವಾಗ್ಲೂ ಒಂದು ಜೀವಿತಾವಧಿಲಿ ಒಂದು ಸಾಧನೆ ಅಂತಲೇ ಹೇಳ್ಬೋದು. ಎಕ್ಸ್ಪೆಷಲಿ ಬ್ಯಾಂಗ್ಳೂರ್ ಅಂತ ಸಿಟಿನಲ್ಲಿ ಒಂದು ಸೈಟ್ ತೊಗೊಳ್ಳೋದೇ ಒಂದು ಕಷ್ಟ. ಅಂಥದ್ರಲ್ಲಿ ಸೈಟ್ ಪರ್ಚೇಸ್ ಮಾಡಿ ಅದರಲ್ಲಿ ಮನೆ ಕಟ್ಟಿ ಬಾಡಿಗೆ ಪರ್ಪಸ್ ಕೂಡ ಮಾಡೋದಂದ್ರೇನು ಹುಡುಗಾಟ ಅಲ್ವಾ. ಇನ್ನು ನಮ್ಮ ಕಡೆ ಎಲ್ಲ ದೇವ್ರು ಕರೆಸ್ತೀವಿ. ಒಂದು ನಮ್ಮ ಆಂಜನೇಯ ಸ್ವಾಮಿ ಇದೆ, ಮತ್ತು ಇನ್ನೊಂದು ದೇವರು ಬಸವಣ್ಣ ದೇವರು, ಅವ್ರ ಊರಿಂದ ಕರೆಸಿದ್ರು. ಇದು ಆಂಟಿ ಮನೆ ಕಿಚನ್. ಇವರು ಮ್ಯಾಕ್ಸಿಮಮ್ ಎಷ್ಟು ಬೇಕು ಅಷ್ಟಕ್ಕೆ ವುಡ್ ವರ್ಕ್ ಅಂತೂ ಮಾಡಿಸಿದ್ದಾರೆ. ನೀಟಾಗಿದೆ ಗೈಸ್, ನೀಟಾಗಿದೆ. ಒಂದು ಮಾತ್ರ ಹೇಳಬೇಕು ಅಂದರೆ ಜಸ್ಟ್ ವಾವ್ ಥರನೇ ಇದೆ. ಆಂಟಿ ಯಾವ ಥರ ಎಕ್ಸ್ಪೆಕ್ಟ್ ಮಾಡಿದ್ರು, ನೋಡಿದ ತಕ್ಷಣ ಎಲ್ರಿಗೂ ಇಷ್ಟ ಆಗೋ ಥರನೇ ಇದೆ. ಇದು 2 ಬೆಡ್ರೂಮ್ ಬಂದಿರೋದ್ರಿಂದ ಆ ಕಡೆ ಒಂದು ಈ ಕಡೆ ಒಂದು 2 ದೊಡ್ಡದಾಗೆ ಇದೆ. ಇಲ್ಲೂ ಕೂಡ ಪೂಜೆ ಏನೋ ಮಾಡಿಸಿದ್ದಾರೆ. ಅಲ್ಲಿ ಚಿನಿ, ಅಲ್ಲಿ ನೋಡು, ಅಲ್ಲಿ ನೋಡು, ಯಾರು ಬರ್ತಾರೆ ಫೋಟೋದಲ್ಲಿ? ಚಿನ್ನು, ಹಾಯ್ ಹಾಯ್ ಹಾಯ್. ಅವ್ರ ಅತ್ತೆಯರು ಈ ಕಡೆ ನೋಡಿ. ರೈಟ್ ಆಯ್ತಕ್ಕ.
ನೋಡ್ತಾ ನೋಡ್ತಾ ಟೈಮ್ ಆಗಿದೆ ಗೊತ್ತಾಗ್ಲಿಲ್ಲ ಫ್ರೆಂಡ್ಸ್. ಮಾರ್ನಿಂಗ್ಗೆ ಬಂದಿರೋದ್ರಿಂದ ಗೃಹ ಪ್ರವೇಶ 12-1 ಗಂಟೆ ಆಗಿದ್ದೆ ಗೊತ್ತಾಗ್ಲಿಲ್ಲ. ಆಲ್ಮೋಸ್ಟ್ ಒಂದು 2-3 ಗಂಟೆ ಹೊತ್ತಿಗೆಲ್ಲ ಹೊರಟ ಟೈಮು. ಇಲ್ಲಿ ನಮ್ಮ ಲಿಖಿತ್ ಈ ಮನೆ ಓನರಪ್ಪ ಇವಾಗ. ಇವನಿಗಂತೂ ಮಕ್ಳಂದ್ರೆ ಬಹಳ ಇಷ್ಟ. ನಮ್ಮ ಚಂದು, ಚಿನ್ನಿ, ನನ್ನ ಗೋಕುಲ ಮತ್ತೆ ಲಿಶಿಕಾ ಯಾವ ಮಕ್ಳು ಹೋಗಲ್ಲ ಅಂತೇಳಿ ಎಲ್ಲಾ ಮಕ್ಳು ಇವನ ಹತ್ರ ಹೋಗ್ತವೆ. ಎಸ್ ಫ್ರೆಂಡ್ಸ್, ಸಾಧ್ಯ ಆದ್ರೆ ಈ ಮನೆದೊಂದು ಹೋಮ್ ಟೂರ್ ಅಂತೂ ತಗೊಂತೀನಿ. ಯಾಕಂದ್ರೆ ಬೇರೆಯವ್ರಿಗೂ ಕೂಡ ಯೂಸ್ ಆಗುತ್ತೆ, ಒಂದು ಐಡಿಯಾ ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ. ನಮ್ಮ ಅತ್ತಿಗೆಗಂತೂ ಬಿಟ್ರೆ ಸಾಕು ಮಲಗ್ತೀನಿ ಅನ್ನೋದು ಕಾನ್ಸೆಪ್ಟ್ ಅಲ್ಲಿ ಇದ್ದಾಳೆ. 3 days ಇಂದ ನಿದ್ದೆ ಇಲ್ದಲೆ ಹಿಂಗಾಗೋಗ್ಬಿಟ್ಟಿದ್ದಾಳೆ ನೋಡಿ. ಎಸ್ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋನ ಇಷ್ಟ ತನಕ ನೋಡಿದ್ರೆ ಥ್ಯಾಂಕ್ ಯು ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.